ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣವೇ ಐರನ್ ಮಾಡಿಕೊಂಡು ರೈಸ್ ಮಾಡಿ ಪುಳಿಯೋಗರೆ ಮಾಡಿಕೊಂಡು ಪುಳಿಯೋಗರೆ ಕಲಸಿ ಬಾಕ್ಸಿಗೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಎಲ್ಲನೂ ಪ್ಯಾಕ್ ಮಾಡಿ ಬ್ಯಾಗಿಟ್ಟು ರೆಡಿಯಾಗಿ ನಾನು ಹೊರಟಿದ್ದೆ ನನ್ನ ಕೆಲಸದ ಕಡೆಗೆ. ಸೊ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಹೋದೆ. ಅಲ್ಲಿ ನನ್ನ ಫ್ರೆಂಡ್ದು ಸ್ಕೂಟಿ ಇತ್ತು, ಸುಮ್ಮನೆ ಹಾಗೆ ಓಡಿಸ್ದೆ. ಅದಾದಮೇಲೆ ಹೋಗಿ ಲಾಗಿನ್ ಮಾಡಿದೆ. ಬಟ್ ಇನ್ನೂ ಟೈಮ್ ಆಗಿದ್ದಿರಲಿಲ್ಲ. ಸೊ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಎನ್ವೈರನ್ಮೆಂಟ್ನ ಎಂಜಾಯ್ ಮಾಡಿ ಮತ್ತೆ ಹೋಗಿ ಲಾಗಿನ್ ಮಾಡಿ ಹೋಗಿ ಕೆಲಸ ಎಲ್ಲ ಮುಗಿಸಿ ನಾನು ಹೊರಟಿದ್ದೆ ನನ್ನ ಬ್ರೇಕ್ಫಾಸ್ಟ್ ಕಡೆಗೆ. ಸೊ ಬ್ರೇಕ್ಫಾಸ್ಟಲ್ಲಿ ನಾರ್ಮಲ್ ಓಟ್ಸ್ ಮತ್ತು ಹಾಟ್ ಚಾಕ್ಲೇಟ್ ತಿಂದು ಕುಡಿದು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಲಂಚ್ ಬ್ರೇಕ್ ಆಯಿತು. ಪುಳಿಯೋಗರೆ ತಿಂದು ಬಂದು ಹೊರಗಡೆ ನೋಡಿದ್ರೆ ಮಳೆ ಬರ್ತಿತ್ತು. ಸೊ ಆ ಮಳೆನ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹೊರಗಡೆ ಹೋಗಿ ಸ್ವಲ್ಪ ಮಳೆನ ಎಂಜಾಯ್ ಮಾಡಿಕೊಂಡು ಹಾಗೆ ನಾನು ಮಾಡ್ತಾಯಿದ್ದೆ. ಅದಾದಮೇಲೆ ಲೈಟಾಗಿ ಹಶ್ವಾಯಿತು ಮತ್ತೆ. ಸೊ ಹೋಗಿ ಕುಕ್ಕೀಸ್ ತಿಂದಿದ್ದಾಗಿದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ಲಾಗೌಟ್ ಟೈಮ್ ಆಯಿತು. ಹೊರಗಡೆ ಬಂದೆ. ಆವಾಗಲೂ ಮಳೆ ಬರ್ತಿತ್ತು ಲೈಟಾಗಿ. ಮತ್ತು ನೆನೆ ತೊಗೊಂಡಿರೋ ಬಟ್ಟೆ ಸರಿಯಾಗಿ ಫಿಟ್ ಆಗ್ತಿರಲಿಲ್ಲ. ಸೊ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ರ್ಯಾಪಿಡೋ ಮಾಡಿಕೊಂಡು ಹೊರಟಿದ್ದೆ ರೂಮ್ ಕಡೆಗೆ. ಹೋಗಿದ್ದೆ, ಫುಲ್ ಟಯರ್ಡ್ ಆಗಿತ್ತು. ಬಟ್ ಸ್ಟಿಲ್ ಬಟ್ಟೆನೂ ವಾಶ್ ಮಾಡಬೇಕಾಗಿತ್ತು. ಸೊ ಬಟ್ಟೆನೆಲ್ಲ ನೆನೆಸಿಟ್ಬಿಟ್ಟು ಹೊರಗಡೆ ಹೋಗಿ ಎಗ್ ರೈಸ್ ಮತ್ತು ಕಬಾಬ್ನ ತಿಂದ್ಕೊಂಡು ಬಂದೆ. ಟೇಸ್ಟು ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು, ಅಫೋರ್ಟಬಲ್ ಅನ್ನಿಸ್ತು. ಅದಾದಮೇಲೆ ಮನೆಗೆ ಬಂದು ಬಟ್ಟೆ ಎಲ್ಲ ಒಗೆದು ನಾನು ನಾಳೆ ಮನೆಗೆ ಹೋಗಬೇಕಾಗಿತ್ತು. ಸೊ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನೈಲ್ ಪಾಲಿಷ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಒಣಗಿಸಿ ನಾಳೆಗೆ ಬೇಳೆ ಸಾರು ಮಾಡಿ ಇಟ್ಟುಬಿಟ್ಟು ಮಲಗೋಕ್ಕೆ ಹೊರಟೆ. ಫುಲ್ ಟಯರ್ಡ್ ಆಗಿತ್ತು. ಲವ್ ಯು ಗೈಸ್, ಥ್ಯಾಂಕ್ ಯು, ಬಾಯ್.